ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ಕುರುಡು ಕಾಂಚನದ ಸದ್ದು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆ ಆಡಿದ್ದಾರೆ. ಜಯನಗರದ 4th ಬ್ಲಾಕ್ನಲ್ಲಿ ಕಂತೆ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. 2 ಕಾರುಗಳು 3 ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಾಗಾಟ ಮಾಡಲಾಗ್ತಾ ಇತ್ತು. ಅದನ್ನ ಜಪ್ತಿ ಮಾಡಲಾಗಿದೆ. ಕಾರ್ ಲಾಕ್ ಮಾಡಿಕೊಂಡು ವಾಹನ ಮಾಲೀಕರು ಪರಾರಿಯಾಗಿದ್ದಾರೆ. ಇನ್ನು ನೋಂದಣಿಯಾಗದ ಮರ್ಸಿಡಿಸ್ ಬೆನ್ಸ್ ಕಾರಿನಲ್ಲಿ ಹಣ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಬೈಕ್ನಲ್ಲಿ 1 ಬ್ಯಾಗ್, 2 ಕಾರ್ನಲ್ಲಿ ಒಂದೊಂದು ಬ್ಯಾಗ್ ಅನ್ನ ಸೀಸ್ ಮಾಡಲಾಗಿದೆ. ಹಣವನ್ನ ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಯಾರಿಗೆ ಸಂಬಂಧಪಟ್ಟಿದ್ದು ಏನು ಎತ್ತ ಇದೆಲ್ಲವನ್ನ ತನಿಖೆ ನಡೆಸಲಾಗ್ತಾ ಇದೆ. ನೋಡಿ, ಈಗ ಹಣ ಇಟ್ಕೊಂಡು ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ದಾಖಲೆ ಬೇಕು. ಅಂದ್ರೆ ನಮ್ದೇ ಹಣ ಆಗಿದ್ರೆ, ನಾವೇನೋ ಮಾರ್ಬಿಟ್ಟು ಆ ಹಣ ನಮಗೆ ಬಂದಿದೆ ಅಥವಾ ಇನ್ನೊಂದೇನೋ ತಗೋಬೇಕು ಅಂತ ಅನ್ಕೊಂಡು ತಗೊಬಂದಿದ್ವಿ, ಒಟ್ನಲ್ಲಿ ಆ ಹಣಕ್ಕೆ ಡಾಕ್ಯುಮೆಂಟ್ ಇರಬೇಕು. ಕರೆಕ್ಟ್ ಆದಂತ ಡಾಕ್ಯುಮೆಂಟ್ ಇದ್ರೆ ಸಮಸ್ಯೆ ಇಲ್ಲ. ಆದ್ರೆ ಡಾಕ್ಯುಮೆಂಟ್ ಇಲ್ದೇ ಇರೋ ಕೋಟಿ ಹಣ ಅಂತಂದ್ರೆ ಸಹಜವಾಗಿ ಅನುಮಾನ ಬರುತ್ತೆ, ತನಿಖೆನ ಎದುರಿಸಬೇಕಾಗತ್ತೆ. ಸೊ ಇನ್ನು ಕೂಡ ರಿಜಿಸ್ಟರ್ ಆಗದಂತ ಮರ್ಸಿಡಿಸ್ ಕಾರ್ನಲ್ಲಿ 1 ಬ್ಯಾಗು, ಇನ್ನೊಂದು ಕಾರ್ನಲ್ಲಿ ಮತ್ತೊಂದು ಬ್ಯಾಗು, ಬೈಕ್ ನಲ್ಲಿ ಮತ್ತೊಂದು ಬ್ಯಾಗು, ಒಟ್ಟು 3 ಬ್ಯಾಗ್ಗಳನ್ನೇ ಸೀಸ್ ಮಾಡಲಾಗಿದೆ. ಕೋಟಿ ಹಣ ಈ ಬ್ಯಾಗ್ ನಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಹಣ ಎಕ್ಸಾಕ್ಟ್ ಆಗಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ನೀವು ಆ ಬ್ಯಾಗ್ ಅನ್ನ ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ ಇದರಲ್ಲಿ ಹಣ ಇದೆ ಅಂತ. ಸೊ ಯಾರಿಗೂ ಅನುಮಾನ ಬರಬಾರ್ದು ಅನ್ನುವಂತ ರೀತಿಯಲ್ಲಿಗೆ ಹಣವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಕಾರನ್ನ ಲಾಕ್ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರಿಗೆ ಸೇರಿದ ಕಾರು, ಯಾರಿಗೆ ಸೇರಿದ ದುಡ್ಡು, ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ತಲುಪಿಸ್ಬೇಕಾಗಿತ್ತು, ಈಗ ಯಾರಾದ್ರೂ ದುಡ್ಡು ನಂದು ಅಂತ ಒಪ್ಕೊಂಡಿದ್ದಾರಾ, ಡಾಕ್ಯುಮೆಂಟ್ಸ್ ಏನಾದ್ರೂ ಸಿಕ್ಕಿದೆಯಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಬ್ಲಾಕ್ನಲ್ಲಿ ಈ ರೀತಿಯಾಗಿ ಕಂತೆ ಹಣ ಸಿಕ್ಕಿರುವಂಥದ್ದು. ಸೊ ಎಲೆಕ್ಷನ್ ಟೈಮು ಅಂತ ಅಂದಾಗ ಸಹಜವಾಗಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ರು. ಎಲ್ಲೇ ಅನುಮಾನ ಬಂದ್ರು, ಅನುಮಾನಾಸ್ಪದ ಬ್ಯಾಗ್ ಆಗಿರ್ಬೋದು ಅಥವಾ ವೆಹಿಕಲ್ಸ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸೊ ಅದೆಲ್ಲವನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಜಯನಗರ 4th ಬ್ಲಾಕ್ನಲ್ಲೂ ಕೂಡ 2 ಕಾರು 1 ಬೈಕ್ನಲ್ಲಿ ಹಣ ಸಿಕ್ಕಿರುವಂಥದ್ದು, ಅದು ಚೀಲದಲ್ಲಿ. ಸೊ ಕೋಟಿ ಹಣ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ಇದೆ, ಯಾರಿಗೆ ಸೇರಿರುವಂಥದ್ದು, ಯಾರು ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಈಗ ಎಲೆಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವೆಹಿಕಲ್ಸ್ ಅನ್ನು ಸಹ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ಸೊ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹಣ ಸಿಕ್ಕಿದೆ. ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ನಿಖಿತಾ ಅವರು ನಮ್ಮ MCC ನೋಡಲ್ ಜಯನಗರನವರಿದ್ದಾರೆ. ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು. ಇಲ್ಲಿ ಒಂದು 2 ವೆಹಿಕಲ್ ನಿಂತಿದೆ, ಆ ವೆಹಿಕಲಲ್ಲಿ ಹಣ ಇರಬಹುದು. ನಾನು ತಕ್ಷಣ ಮೇಡಮ್ ಹತ್ರ ಕಾಲ್ ಮಾಡಿದೆ. ಮೇಡಮ್ ನಿಖಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮಾಹಿತಿ ಬಂದಿದೆ, ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ. ಬೈ ಚಾನ್ಸ್ ನಾನು BBMP ನೋಡಲ್ ಇದ್ದರೂ ಸಹ ಬೈ ಚಾನ್ಸ್ ನಾನು ಬೆಂಗಳೂರು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಬರ್ತಾ ಇದ್ದೀನಿ. ನೀವು ಹೋಗಿ ಮೇಡಮ್, ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ 3 ನಿಮಿಷದಲ್ಲಿ ಬಂದಿದ್ದರು.
ಬಂದಾಗ ಅವರನ್ನು ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರೋ ಒಂದು ಫಾರ್ಚುನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಹಿಡಿದ ಮೇಲೆ ಅವರು ಫಾರ್ಚುನರಲ್ಲಿ 5 ಜನ ಮೇಡಮ್ ಸಿಂಗಲ್ ಅಲೋನ್ ಇದ್ದರೂ ಸಹ ಓಡೋದ್ರು. 2 ವೆಹಿಕಲ್, ಒಂದು ಮರ್ಸಿಡೀಸ್, ಒಂದು ರೆಡ್ ಕಲರ್ದು ಬಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಲಾಕ್ ಇತ್ತು. ಸೊ ನಾನು ಅಷ್ಟೊಳಗೆ ಬಂದೆ ಮೇಡಮ್ ಜೊತೆಲಿ. ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು, 2 ಬ್ಯಾಗ್ ಮತ್ತು ಕಾರ್ ಒಳಗೆಯಿಂದ ಸಿಕ್ತು. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ಈ ಜಪ್ತಿದಂತೆ ಈಗ ಕೌಂಟಿಂಗ್ ನಡೀತಾ ಇದೆ. ಸೊ ತುಂಬ ಒಳ್ಳೆಯ ಕೆಲಸ ಮೇಡಮ್ ಮತ್ತು ನಮ್ಮ ವಿನೋದ್ ಪ್ರಿಯ ಮೇಡಮ್ ಮಾಡಿದ್ದಾರೆ ಅವರದ್ದು ಓವರಾಲ್ ಸೂಪರ್ವಿಷನಲ್ಲಿ. ಬಟ್ ಹೀರೋ ಆಫ್ ದ ಶೋ ಫ್ರ್ಯಾಂಕ್ ಆಗಿ ನಮ್ಮ ಸಿಂಹ ಲೇಡಿ ಅಂತ ಹೇಳಬೇಕಾಗುತ್ತೆ. ಸಿಂಗಲ್ ಹ್ಯಾಂಡೆಡ್ಲಿ ಶಿ ಹ್ಯಾಸ್ ಕಾಟ್ ದಿಸ್ ಮನಿ. ಅದು ಮಾವಿನಹಣ್ಣಿದೆ ಅಂತ. ಆಮೇಲೆ ಇಲ್ಲ ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ದು ಫೋಟೋ ಇತ್ತು. ಮೀನ್ ಮೇಲೆ ಅದು ಫೋಟೋ ಅಂತ ತೊಗೊಂಡೆ, ಬಟ್ ಬ್ಯಾಗ್ ಒಂದು ಸೀಸ್ ಆಯಿತು. ಮೀನ್ ಮೇಲೆ FST ಟೀಮು ಮತ್ತು ಸರ್ ಎಲ್ಲ ಬಂದರು. ಸೊ ಅದಾದಮೇಲೆ ವಿ ಸೀಸ್ ದಿ ಅದರ್ ನಿಖಿತಾ ಕೂಲ್ಡ್ ಅದು ಮಾವಿನಹಣ್ಣಿದೆ ಅಂತ. ಆಮೇಲೆ ಇಲ್ಲ ಅದು ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ದು ಫೋಟೋ ಇತ್ತು. ಜಯನಗರದಲ್ಲಿ ಸಿಕ್ಕಿರುವಂತದ್ದು ಎಷ್ಟು ಹಣ, ಏನು ಗೆತ್ತ ಅನ್ನೋದನ್ನ ಚುನಾವಣಾಧಿಕಾರಿಗಳು ಮಾಹಿತಿ ನೀಡ್ತಾ ಇದ್ದಾರೆ. 1,40,00,000 ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಣ ಎಣಿಕೆ ಬಳಿಕ ಚುನಾವಣಾಧಿಕಾರಿಗಳಿಂದ ಮಾಹಿತಿಯನ್ನ ನೀಡಲಾಗಿದೆ. ಜಯನಗರದ ಕಾರಿನಲ್ಲಿ ಸಿಕ್ಕಿದ್ದು 1,40,00,000 ಹಣ. ಸೊ ಈ ದುಡ್ಡನ್ನ ಎಣಿಸುವಂತ ಮಷೀನ್ ಅನ್ನ ತೆಗೆದುಕೊಂಡು ಹೋಗಲಾಗಿತ್ತು ಸ್ಟೇಷನ್ಗೆ. ಕೋಟಿ ಹಣ ಅನ್ನೋದೊಂದು ಗೊತ್ತಾಗ್ತಾ ಇತ್ತು, ಬಟ್ ಎಕ್ಸಾಕ್ಟ್ ಆಗಿ ಎಷ್ಟು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಈಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಸಿಕ್ಕಿದ್ದು 1,40,00,000 ಹಣ ಅನ್ನೋದು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ, ಯಾರಿಗೆ ಅಮೌಂಟ್ ಸೇರಿದ್ದು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಆ ಕಾರ್ ಯಾರಿಗೆ ಸೇರಿದ್ದು, ಯಾಕಂದ್ರೆ ಕಾರ್ ಕೂಡ ರಿಜಿಸ್ಟರ್ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು, ಹೊಸ ಕಾರು ಅಂತ. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಗೊತ್ತಾಗ್ತಾ ಇರೋದು 1,40,00,000 ಹಣ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಂದಣಿಯಾಗಿದ್ದ ಮರ್ಸಿಡಿಸ್ ಬೆನ್ಸ್ ಕಾರ್ ಯಾರ್ದು, ಇನ್ನೂ ಒಂದು ಕಾರ್ ಇತ್ತು, ಆ ಕಾರ್ ಯಾರ್ದು, ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ.